ಇವರೇ ಮಿಸ್ಟರ್ ಹೋಚಿಮಿನ್ ಅಂತ. ಯಾಕೆ ಈ ಒಂದು ಹೋಚಿಮಿನ್ ಸಿಟಿಗೆ ಹೋಚಿಮಿನ್ ಸಿಟಿ ಅಂತ ಕರೀತಾರೆ ವಿಯೆಟ್ನಾಮಲ್ಲಿ? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಈಸ್ ದ ಪರ್ಸನ್ ಹೂ ಡಿಸ್ಕವರ್. ಅದಕ್ಕೋಸ್ಕರ ಇವರಿಗೆ ಹೋಚಿಮಿನ್ ಸಿಟಿ ಅಂತ ಒಂದು ಹೆಸರಿದೆ. ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಫ್ ದ ಥಿಂಗ್ಸ್, ಎಲ್ಲ ಥರದ ಪೇಂಟಿಂಗ್ ಇದೆ. ಸೊ ಅಮೇಝಿಂಗ್ ಅಂತ ಅನ್ಸುತ್ತೆ. ಬ್ಯೂಟಿಫುಲ್ ಕ್ಯಾಪ್ಸ್ ಇದೆ ನಿಮಗೆ ನೋಡಲಿಕ್ಕೆ. ದೀಸ್ ಆರ್ ದ ಬುಲೆಟ್ಸ್ ಕೀ ಚೈನ್ ಕೂಡ ಇದೆ ಇಲ್ಲಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬುಲೆಟ್ಸ್ ಕೀ ಚೈನ್ ಇದೆ. ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ, ವೇರಿಯಸ್ ಕೈಂಡ್ ಆಫ್ ಸ್ಲಿಪ್ಪರ್ಸ್ ಇದೆ. ಆ್ಯಂಡ್ ಈವನ್ ಸೊ ಬ್ಲೇಜರ್ಸ್ಗೆ ಇಲ್ಲಿ ಪಿನ್ಗಳಿದೆ. ತುಂಬ ಸುಂದರವಾಗಿರ್ತಕ್ಕಂಥ ಪಿನ್ನು. ನಮ್ಮ ಹಿರೇಮಠ ಅವರ ಪಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಮೆಮೊರಬಲ್. ಮತ್ತೆ ನಿಮಗೆ ಸಿಗಲ್ಲ. ವೆನ್ ಯು ಕಮ್ ಟು ವಿಯೆಟ್ನಾಮ್ ಅಲ್ಲ, ಯು ಶುಡ್ ಲುಕ್ ಅಟ್ ದೀಸ್ ಥಿಂಗ್ಸ್ ಅಂತ ನನಗೂ ಅಂತ ಅನ್ಸುತ್ತೆ. ಸೊ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್. ಅಂತೂ ಅಮೇಝಿಂಗ್ ಆಗಿದೆ. ತುಂಬ ಒಂದು ಬುಲೆಟಲ್ಲೇ ಮಾಡಿರ್ತಕ್ಕಂಥ ಒಂದಷ್ಟು ಏನು ಇದಿದೆ, ರೈಫಲ್ಸ್ ಇದೆ, ಅದೆಲ್ಲದನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಇವನ್ ಸ್ನ್ಯಾಕ್ಸ್ಗೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಬ್ಯೂಟಿಫುಲ್ ಪೇಂಟಿಂಗ್ಸ್ಗಳೆಲ್ಲ ನೋಡ್ತಾ ಇದ್ದೀರಿ. ಥ್ಯಾಂಕ್ ಯು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಹಲಸಿನ ಮರ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಕನಿಷ್ಠ ಪಕ್ಷ ಒಂದು 100-150 ಹಲಸಿನಕಾಯಿಗಳು ನಿಮಗೆ ಸಿಗ್ಬೋದು ಅಂತ ಅನಿಸುತ್ತೆ. ಅಷ್ಟು ಹಲಸಿನ ಮರಗಳು, ಹಲಸಿನಕಾಯಿಗಳು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇದೆ. ಇದು ವಿಯೆಟ್ನಾಂನ ಒಂದು ಹೋಚಿಮಿನ್ ಸಿಟಿಯ ಏನು ಕಾಂಬೋಡಿಯಾ ಬಾರ್ಡ್ರ್ ಇದೆ, ಆ ಕಾಂಬೋಡಿಯಾ ಬಾರ್ಡ್ರ್ ಫಾರೆಸ್ಟಲ್ಲಿ ನಾವು ಈಗ ಇಲ್ಲಿದ್ದೀವಿ. ಸೊ ಇಷ್ಟೊಂದು ಹಲಸಿನಕಾಯಿಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ವೆರೈಟಿ ಆಫ್ ಫ್ರೂಟ್ಸ್ಗಳು ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು. ವೆನ್ ಯು ಕಮ್ ಆ್ಯಂಡ್ ವಿಸಿಟ್ ವಿಯೆಟ್ನಾಮ್ ಅಲ್ಲ, ಯು ಶುಡ್ ನೋ ಅಬೌಟ್ ದೀಸ್ ಥಿಂಗ್ಸ್ ಅಂತ ನಂಗೆ ಅನ್ಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಡೀಟೇಲ್ಸ್ಗೋಸ್ಕರ ಲೀಫ್ಲೆಟ್ಗಳನ್ನ ಕೂಡ ಇಟ್ಟಿದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ವಿತ್ ದೀಸ್ ಥಿಂಗ್ಸ್ ಅಂತ ಅನ್ಸುತ್ತೆ. ಫ್ಯೂ ಅದರ್ ಥಿಂಗ್ಸ್ ಐ ವಾಂಟ್ ಟು ಶೋ ಅಂದರೆ ಇಲ್ಲಿ ನಿಮಗೆ ಈ ಉತ್ತುತ್ತಿಯ ಕಾಯಿಗಳು ಏನಿದೆ ಅದನ್ನು ನೀವು ಇಲ್ಲಿ ನೋಡ್ಬೋದು. ಕಲರಲ್ಲಿ ಇದೆ ನೋಡಿ ಇಲ್ಲಿ ಮೇಲ್ಗಡೆ, ಅದನ್ನು ಇಡಬಲ್ ಕೂಡ ಹೇಳ್ತಾರೆ. ಸೊ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಪ್ಲೇಸ್ ಇದು. ಒಂದು ರೂಟ್ ಮ್ಯಾಪ್ ಅಥವಾ ಒಂದು ಏನು ಡೀಟೇಲ್ಸ್ ಇದೆ ಅದಿರ್ತಕ್ಕಂಥ ಒಂದು ಸೈನ್ ಬೋರ್ಡ್ ಹೋಚಿಮಿನ್ ಸಿಟಿಯಲ್ಲಿ. ಅದು ನೋಡಿ ರೆಡ್ ಫ್ರೂಟ್ಸ್ ನಾನು ಆಗಲೇ ಹೇಳ್ತಾ ಇದ್ದೆ. ಆ ರೆಡ್ ಫ್ರೂಟ್ಸ್ದು ಒಂದು ಚೂರು ತೋರಿಸ್ಬಿಡುವ. ವೆರೈಟೀಸ್ ಆಫ್ ಕಲರ್ಫುಲ್ ಫ್ರೂಟ್ಸ್ ಇದೆ ಇಲ್ಲಿ. ಸೊ ನೋಡ್ತಾ ಇದ್ದೀರಿ, ಇದು ಒಂದು ರೆಡ್ ಫ್ರೂಟ್ಸ್. ಥ್ಯಾಂಕ್ ಯು.